ಪೆನ್ಡ್ರೈವ್ ಪ್ರಕರಣ ರಾಜ್ಯದ ಅತ್ಯಂತ ಹೀನಾಯ ಘಟನೆ ಇದು ರಾಜ್ಯವೇ ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ರೇವಣ್ಣ ಕೂಡ ಎಸ್.ಐ.ಟಿಯಿಂದ ಆರೋಪವನ್ನು ಎದುರಿಸಬೇಕಾಯಿತು. ರೇವಣ್ಣ ಕೂಡ ಎಸ್.ಐ.ಟಿಯಿಂದ ಆರೋಪವನ್ನು ಫೇಸ್ ಮಾಡಬೇಕಾಯಿತು. ನಿನ್ನೆಷ್ಟೇ ಬೇಲ್ ಸಿಕ್ಕಿದೆ, ಅದಕ್ಕೆ ನಾನೇನು ಸಂತೋಷ ಪಡಲ್ಲ. ಇದು ಪಟಾಕಿ ಸಿಡಿಸಿ ರೇವಣ್ಣ ಆಚೆ ಬಂದ ತಕ್ಷಣ, ಜೈಲಿಂದ ಆಚೆ ಬಂದ ತಕ್ಷಣ ಪಟಾಕಿ ಸಿಡಿಸಿ ಸಂತೋಷ ಪಡ್ತಕ್ಕಂಥ ಟೈಮ್ ಅಲ್ವೇ ಅಲ್ಲ. ತಪ್ಪಿತಸ್ಥರಿಗೆ ಯಾವತ್ತೂ ಶಿಕ್ಷೆ ಆಗುತ್ತೋ ಆಗ ನೀವು ಸಂಭ್ರಮವನ್ನು ಪಡಿ ಅಂತ ಹೇಳಿ ಎಚ್.ಡಿ.ಕೆ ಮಾತಾಡಿದ್ದಾರೆ. ವಿದೇಶಕ್ಕೆ ಹೋಗಿರತಕ್ಕಂಥ ಪ್ರಜ್ವಲ್ನನ್ನು ಯಾಕೆ ಕರೆಸಿಲ್ಲ, ಇಲ್ಲಿವರೆಗೂ ಯಾಕ್ರಿ ಕರ್ಕೊಂಡು ಬಂದಿಲ್ಲ ಪ್ರಜ್ವಲ್ನನ್ನು? ನನಗೆ ಅಣ್ಣನ ಮಗನೇ ಇರಬಹುದ್ರಿ, ನನ್ನ ಕೇಳಿ ಹೋಗಿದ್ದು ಅವನು. ಬೆಳೆದ ಮಕ್ಕಳು ರೀ ಅವರು, ಎಲ್ಲಿ ಬೇಕಾದರೂ ಹೋಗ್ತಾರೆ, ನಮ್ಮನ್ನು ಹೇಳಿ ಕೇಳಿ ಹೋಗ್ತಾರ ಅವರು. ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು? ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕದ ಗೃಹ ಸಚಿವರೇ, ತಾವು ಏನು ಕ್ರಮ ತಗೊಂಡ್ರಿ? ಯಾಕೆ ಪ್ರಜ್ವಲ್ ಕರ್ಕೊಂಡು ಬಂದಿಲ್ಲ ತಾವು? ಎಲ್ಲಿದ್ದಾನೆ ಪ್ರಜ್ವಲ್ಲು? ನಮಗೇನು ಹೇಳಿ ಕೇಳಿ ಹೋಗ್ತಾನೆ ಅವನು? ದೊಡ್ಡವರು, ಬೆಳೆದ ಮಕ್ಕಳು, ಹೇಳ್ಕೊಂಡೆಲ್ಲ ಹೋಗ್ತಾರೇನ್ರಿ ಅಂತ ಎಚ್.ಡಿ.ಕೆ ಮಾತಾಡಿದ್ದಾರೆ. ಈ ಒಂದು ಎಸ್.ಐ.ಟಿ ಅವರು ಹೇಳಿದ್ದಾರೆ ಅಂತಕ್ಕಂಥ ಒಂದು ಪ್ರಸ್ತಾವನೆ, ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ. ಇವತ್ತು ಇಂಥ ಒಂದು ಘಟನೆ ಮತ್ತೆ ಪುನಃ ಆಗಬಾರ್ದು. ಇವತ್ತಿನ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥ ಹೇಳ್ತಾ ಇದ್ದೇನೆ, ಸಮಾಜ, ಈ ವ್ಯವಸ್ಥೆ ಸರಿಯಾಗಬೇಕು ಅಂದರೆ ಅತ್ಯಂತ ಪ್ರಾಮಾಣಿಕವಂತ ತನಿಖೆ, ಯಾವುದೇ ಮುಲಾಜಿಗೆ ಒಳಗಾಗದೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಬರೀ ರೇವಣ್ಣನ ಸುತ್ತ ಅಲ್ಲ, ಇಲ್ಲಿ ಪ್ರಮುಖವಾದಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲೆಲ್ಲ ವಿದೇಶದಲ್ಲಿದ್ದಾನೆ. ಅದಕ್ಕೆ ನೀವು ಕೇಳ್ಬೋದು, ನಿಮ್ಮ ಅಣ್ಣನ ಮಗನೇ ಅಲ್ವಾ ಅಂತ ಹೇಳಿ. ಇರ್ಬೋದು, ಅವನು ನನ್ನ ಕೇಳೋಯ್ತಾನ? ಅವನು ಬೆಳೆದಿರೋ ಹುಡುಗ. ಎಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ, ಪ್ರತಿ ಕುಟುಂಬದಲ್ಲಿ ತಂದೆ ತಾಯಂದಿರು ಅವ್ರ ಮಕ್ಕಳು ಒಳ್ಳೆ ದಾರಿಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಮತ್ತು ಗೃಹ ಸಚಿವರು ಹೇಳ್ತಾರೆ, ನಮ್ಮ ರಾಜ್ಯದ ಅಧಿಕಾರಿಗಳಿಗೆ ವಿದೇಶಕ್ಕೆ ಹೋಗಿ ಕರ್ಕೊಂಬರ್ತಕ್ಕಂಥದ್ದಕ್ಕೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಅವರೇ ಹೇಳಿಕೆ ಕೊಡ್ತಾರೆ. ಅಂದರೆ ಅರ್ಥ ಏನಿದೆ ಅಲ್ಲಿಗೆ? ಇವತ್ತು ಕೇಂದ್ರ ಸರ್ಕಾರದ್ದೇ ಇದ್ರೂ ನಿಮಗೆ ನಿಜಕ್ಕೂ ಇವತ್ತು ಈ ಒಂದು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು ಅನ್ನೋದಿದ್ದರೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ ಹಾಕಬೇಕಾಗಿದೆ. ಕೇಂದ್ರ ಸರ್ಕಾರದ ಬಗ್ಗೆ ಯಾರಾದ್ರು ಹೋಗಿ, ನೀವು ಮಂತ್ರಿಗಳು, ಗೃಹ ಸಚಿವರೇ ಹೋಗಿ ಚರ್ಚೆ ಮಾಡಿ, ಅಲ್ಲಿಂದ ಏನು ನೀವು ಅಸಿಸ್ಟೆನ್ಸ್ ತಗೋಬೇಕು ತಗೊಳ್ಳಿ, ಮಾಡಿ ಅಂತಕ್ಕಂಥದ್ದು ನಾನು ಈಗಲೂ ಒತ್ತಾಯ ಆಗ್ತೀನಿ. ಈ ಒಂದು